ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. RSS ವಿಚಾರವಾಗಿ ಕ್ಷಮೆ ಕೇಳಿದ್ರು. ಹಿಂದೆ ನೀವು ಮಾತಾಡಿದಾಗ ನಿಮ್ಮ ವಿರುದ್ಧವೂ ಕೂಡ ಮಾಡಿದ್ವಿ, ಕುಮಾರಸ್ವಾಮಿ ಅವರು RSS ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹಿಂದೆ ಒಂದ್ಸತಿ ನೀವು ಪ್ರಸ್ತಾಪ ಮಾಡಿದಾಗ, ಈಗ ಅವ್ರು ಕ್ಷಮೆ ಕೇಳುವಂತ ಪರಿಸ್ಥಿತಿ RSS ಗೆ ತೆರಳಿ ಸದನದಲ್ಲಿ. ಅದು ಸದನದಲ್ಲಿ ಏನು ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಾರೆ. ಅವರು ತಮಾಷೆಗೂ ಹೇಳ್ತಕ್ಕಂಥದ್ದು ಆ ಕಾಂಗ್ರೆಸ್ ನಾಯಕರುಗಳು ಒಪ್ಪಲ್ಲ. ಅದರ ಪ್ರತಿಫಲವೇ ಇವತ್ತು ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ರಾಜ್ಯದಲ್ಲಿ ನಾಡಿನ ಜನತೆಗೆ ನಾನು ಒಂದು ನೋವಿನಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು, ಬೇರೆ ಬೇರೆಯ ಒಂದು ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲವನ್ನ ನೋಡಿದಾಗ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ 2ನೇ ವರ್ಷವನ್ನು ಮುಗಿಸಿದ್ದಾರೆ. ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರಿಗೆ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಾರಂಭಿಕವಾಗಿ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆಗಳನ್ನು ಕೊಡಲ್ಲ ಅಂತ ಭಯ ಬಿದ್ದು ಸಾರಿ ಕೇಳಿದ್ರೆ ನಾನು ಭಯ ಬಿದ್ದರು ಏನಕ್ಕೆ ಕೊಟ್ಟರು ಗೊತ್ತಿಲ್ಲ. ಅದು ಏನೋ ಕೊಟ್ಟು ಒಂದು ಸಮಜಾಯಿಷಿ ಅವರ ನಾಯಕರುಗಳನ್ನು ಇವತ್ತು ಈ ಒಂದು ಸಮಸ್ಯೆಯಿಂದ ಪಾರಾಗ್ತಕ್ಕಂಥದ್ದಕ್ಕೆ ನಾಯಕರುಗಳ ಅಸಮಾಧಾನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದು ಅವ್ರಿಗೆ ಸೇರ್ಕೊಂಡಿದ್ದು. ನಾನು ಅದ್ರ ಬಗ್ಗೆನೂ ಚರ್ಚೆ ಮಾಡೋದು. ಆದರೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾಡಿನ ಜನತೆಯ ಕಷ್ಟ ಸುಖ ನೋಡಿ. ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.